Hello my 31 subscribers, welcome back to my YouTube channel. Sorry for being irregular with my videos. Actually this video is from evening and the weather was really nice. Actually my mother was not home, so I watched a recipe on YouTube and cooked for myself and my father. Okay guys, let me tell you a little about myself and will give you small advice. Actually, I always like to stay busy, doing something or learning something or spending quality time with people who match my vibe. That's my mindset. Even when I'm just using my phone, I try to learn something new, whether it's about business, trading, and stock market or law or anything else, because knowledge is no one's ಪ್ರಾಪರ್ಟಿ. ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಜ್ಞಾನ ಅನ್ನೋದು ಯಾರಪ್ಪನ ಮನೆ ಸ್ವತ್ತು ಅಲ್ಲ. ಸೊ ನಾವು ಏನಾದರೂ ಕಲಿಬೋದು. ಎವ್ರಿಥಿಂಗ್ ಡಿಪೆಂಡಿಂಗ್ ಆನ್ ಅಸ್. ಆ್ಯಂಡ್ ಆನೆಸ್ಟ್ಲಿ ವೆನ್ ಇಟ್ ಕಮ್ಸ್ ಟು ಕುಕ್ಕಿಂಗ್, ಐ ಆಮ್ ವೆರಿ ಲೇಜಿ. I like learning almost everything except cooking. I don't know why. I just don't enjoy it. That's all. But if someone cooks for me, I will happily eat. I hope my videos reach more to teenagers and youth, because most of what I say is especially for them. The time we have right now is very precious. How we use this time can shape our future. ನಾವು ಇದನ್ನು ಹೇಗೆ ಯೂಸ್ ಮಾಡ್ಕೋತೀವಿ ಅದ್ರ ಮೇಲೆ ನಮ್ಮ ಫ್ಯೂಚರ್ ಡಿಪೆಂಡ್ ಆಗುತ್ತೆ. ಈ ಟೀನೇಜ್ ಅಂದರೆ 18 to 25 ಅನ್ಕೋತೀನಿ. ಈ ಏಜ್ನ ನಾವು ವೇಸ್ಟ್ ಮಾಡಿದೆ ಒಳ್ಳೆ ಕೆಲಸಕ್ಕೆ ಮತ್ತು ನಾಲೆಡ್ಜ್ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ, ನಮ್ಮ ಫ್ಯೂಚರ್ನ ಒಂದು ಟ್ರ್ಯಾಕಲ್ಲಿ ತೊಗೊಂಡು ಬರೋಕ್ಕೆ ನಾವು ಯೂಸ್ ಮಾಡ್ಕೋಬೇಕು. ಡಿಸ್ಟ್ರ್ಯಾಕ್ಟ್ ಆಗದೆ ಯಾರೂ ಇರೋಲ್ಲ, ಹಾಗೆ ಆಗ್ತೀವಿ. ಬಟ್ ನಮ್ಮದು ಜಾಸ್ತಿ ಫೋಕಸ್ ನಮ್ಮ ಕರಿಯರ್ ಮೇಲೆ ಇರಬೇಕು ಅಂತ ನಾನು ಥಿಂಕ್ ಮಾಡ್ತೀನಿ. ಐ ಆಮ್ ಸೇಯಿಂಗ್ ಬಿ ಆ್ಯನ್ ಆಲ್ರೌಂಡರ್. ಎಲ್ಲದರಲ್ಲೂ ಇರಬೇಕು, ಎಲ್ಲನೂ ತಿಳ್ಕೊಂಡಿರಬೇಕು. ಲೈಕ್ ನಾವು ಕ್ವಶ್ಚನ್ ಮಾಡೋ ಥರ ಇರಬೇಕು. ನಾವು ಏನಾದರೂ ನಾವೇನಾದರೂ ತಿಳ್ಕೊಂಡಿದ್ರೆ ತಾನೇ ನಾವು ಕ್ವಶ್ಚನ್ ಮಾಡೋಕ್ಕೆ ಸಾಧ್ಯ ಇನ್ನೊಬ್ಬರಿಗೆ. ಇಲ್ಲಾಂದರೆ ಹೇಗೆ ಮಾಡ್ತೀವಿ? ಟ್ರೈ ಸಮಥಿಂಗ್ ನ್ಯೂ, ಟ್ರೈ ಎವ್ರಿಥಿಂಗ್, ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಥಿಂಗ್ಸ್ ಆ್ಯಂಡ್ ಲರ್ನ್ ಸಮಥಿಂಗ್ ಫ್ರಮ್ ಎವ್ರಿ ಫೀಲ್ಡ್. ಪ್ರತಿಯೊಂದ್ರ ಬಗ್ಗೆನೂ ತಿಳ್ಕೊಳ್ಳಿ. ಮೊದಲೇ ಹೇಳಿದಾಗೆ ಅದೇ ನಾಲೆಡ್ಜ್ ಯಾರ ಪ್ರಾಪರ್ಟಿನೂ ಅಲ್ಲ. ವಿ ಶುಡ್ ಬಿಲ್ಡ್ ಅವರ್ ಪರ್ಸ್ನಾಲಿಟಿ ಇನ್ ಎ ವೇ ದಟ್ ಮೇಕ್ಸ್ ಅಸ್ ಕ್ಯೂರಿಯಸ್ ಇನಫ್ ಟು ಆಸ್ಕ್ ಕ್ವಶನ್ಸ್. ಕ್ವಶನ್ ಮಾಡೋ ಥರ ಇರಬೇಕು. ನಮ್ಗೆ ಯಾರಾದರೂ ಏನಾದರೂ ಬಂದು ಹೇಳಿದ್ರೆ ಯಾಕೆ ಹಾಗೆ, ಯಾಕೆ ಹೀಗೆ, ಅದನ್ನೇನಕ್ಕೆ ಹಂಗೆ ಅಂತಿದ್ದೀರಾ ಅಂದರೆ ನಮಗೆ ಗೊತ್ತಿದ್ದು ನಾವು ಅವರಿಗೆ ಕ್ವಶನ್ ಮಾಡಬೇಕು, ಆ ಥರ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಲರ್ನ್ ಟು ಥಿಂಕ್ ಕ್ರಿಯೇಟಿವ್ಲಿ. ಸುಮ್ಮನೆ ಕಾಪಿ ಮಾಡ್ತಾ ಹೋಗೋದು, ಯಾರಾದರೂ ಒಂದು ಹೇಳಿದ್ರೆ ಅದನ್ನೇ ಬ್ಯಾ ಅನ್ನೋದು. ನಾವು ನಮ್ಮದೇ ಆದ ಓನ್ ವೇಲಿ ಥಿಂಕ್ ಮಾಡಬೇಕು, ಕ್ರಿಯೇಟಿವ್ ಮೈಂಡ್ಸೆಟ್ ಇಟ್ಕೋಬೇಕು. ಈ ಥರ ನಾನು ಯೋಚನೆ ಮಾಡ್ತೀನಿ. ಆ್ಯಂಡ್ ಇವತ್ತು ನಮ್ಮಮ್ಮ ಇಲ್ಲದೆ ಇರೋದ್ರಿಂದ ಅದೇ ಮೊದಲೇ ಹೇಳಿದಾಗೆ ನಾನೇ ಒಂದು ರೆಸಿಪಿ ಮಾಡಿದೆ. ಬಟ್ ಅದು ಅಷ್ಟೇನು ಚೆನ್ನಾಗಿರಲಿಲ್ಲ. ಕೆಲವೊಂದು ಏನಂತಾರೆ ಐಟಮ್ಸ್ನ ಆ್ಯಡ್ ಮಾಡಲಿಲ್ಲ, ಯಾಕೆಂದರೆ ಮನೇಲಿರಲಿಲ್ಲ. ಸೊ ಹೆಂಗೋ ಇರೋದ್ರಲ್ಲಿ ಮ್ಯಾನೇಜ್ ಮಾಡಿದೆ. ನಮ್ಮಪ್ಪ ಹಿಂಗಿದ್ರು ತಿಂತಾರೆ. ನೋ ಕಮೆಂಟ್ಸ್. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ನಾನು ಓದೋಕ್ಕೆ ಕೂತ್ಕೊಂಡೆ, ಬಟ್ ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ, ಟ್ರೈಪಾಡ್ ಮುರಿದೋಗಿದೆ. ಸೊ ಓಕೆ, ಬಾಯ್.